ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಅಂತ. ನನ್ನ ವೃಕ್ಷಂ ನ್ಯಾಚುರಲ್ಸ್ ಅನ್ನುವಂಥ ಪುಟ್ಟ ಗೃಹ ಉದ್ಯಮವನ್ನು ನಡೆಸ್ತಾ ಇದ್ದೇನೆ. ನಮ್ಮದು ಪುತ್ತೂರು ಸಮೀಪದ ಕಾಣಿಯೂರು. ನಮ್ಮ ಉತ್ಪನ್ನಗಳ ಬಗ್ಗೆ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಇವು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ತಯಾರಿಸಿರುವಂತಹ ಯಾವುದೇ ಪ್ರಿಸರ್ವೇಟಿವ್ ಬಳಸದೇ ಇರುವಂತಹ ಸೌಂದರ್ಯ ಉತ್ಪನ್ನಗಳು. ಇವುಗಳಲ್ಲಿ ಮೊದಲದಾಗಿ ನಮ್ಮ ಹೈಲಿ ಸೆಲ್ಲಿಂಗ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಮಿಕ್ಸ್ಡ್ ಹರ್ಬ್ಸ್ ಹೇರ್ ಆಯಿಲ್. ಸಂಪೂರ್ಣ ಡ್ಯಾಂಡ್ರಫು, ಹೇರ್ ಫಾಲು, ಗ್ರೇ ಹೇರ್ ಎಲ್ಲದಕ್ಕೂ ಕೂಡ ಬಹಳಷ್ಟು ಉತ್ತಮವಾದ ರಿಸಲ್ಟ್ ಕೊಡುವಂತಹ ಒಂದು ಹೇರ್ ಆಯಿಲ್. ಅದರ ಜೊತೆ ಇದು ಲಿಪ್ ಬಟರ್, ಅತ್ಯಂತ ನ್ಯಾಚುರಲ್ ಆಗಿ ತಯಾರಿಸಿರುವಂತಹ ಕೇವಲ ಕೊಕೊನಟ್ ಕೊಬ್ಬರಿ ಎಣ್ಣೆಯನ್ನು ಮೂಲತಃವಾಗಿ ಇಟ್ಕೊಂಡು ತಯಾರಿಸಿರುವಂತಹ ಬಟರ್ ಇದು. ಮಕ್ಕಳಿಗೂ ಕೂಡ, ಪುಟ್ಟ ಮಕ್ಕಳಿಗೂ ಕೂಡ ಉಪಯೋಗಿಸಬಹುದು. ಆಮೇಲೆ ಇದು 2 ಸ್ಕಿನ್ ಕೇರ್ ಬಟರ್ಸ್, ಫುಡ್ ಬಟರ್, ಬಾಡಿ ಬಟರ್ ಇದು ಇರುವಂಥದ್ದು. ನೈಸರ್ಗಿಕವಾಗಿ ಅತ್ಯಂತ ಹೊಳೆಯುವಂಥ ತ್ವಚೆಗೆ ಉಪಯೋಗ ಮಾಡುವಂಥದ್ದು. ಇದು ನೈಟ್ ಕ್ರೀಮ್, ನರಿಶಿಂಗ್ ಕ್ರೀಮ್ ಉಪಯೋಗ ಮಾಡುವಂಥದ್ದು. ಇದ್ರ ಜೊತೆಗೆ ನಮ್ಮ ಜೊತೆ ನೈಸರ್ಗಿಕವಾಗಿ ತಯಾರಾಗಿರುವಂತಹ ಕುಂಕುಮ ಇದೆ, ಹೇರ್ ಕ್ಲೆನ್ಸರ್ಸ್ಗಳು ಇದೆ, ಬೇರೆ ಬೇರೆ ಥರದ ಹೇರ್ ಆಯಿಲ್ ಕೂಡ ಇದೆ. ಬರೀ ನರಿಶಿಂಗ್ ಬೇಕಾಗಿದ್ರೆ ದಾಸವಾಳ ತೈಲ, ಹೇರ್ ಫಾಲ್ ಬರೀ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಅವರಿಗೆ ತಿಮರೆದು ತೈಲ, ಈ ಥರ ಇದೆಲ್ಲ ಕಲ್ತಿರುವಂಥದ್ದು ನಾನು ನಮ್ಮ ಅಜ್ಜಿಯಿಂದ ಕಲ್ತಿರುವಂಥದ್ದು ಇದೆಲ್ಲ. ಅದ್ರ ಜೊತೆಗೇನೆ ಬಟರ್ಸ್ ಬಂದುಬಿಟ್ಟು ನನ್ನ ಓನ್ ಎಕ್ಸ್ಪೆರಿಮೆಂಟ್ಸ್ ಆಗಿತ್ತು. ಎಲ್ಲನೂ ಕೂಡ ನನ್ನ ಸಣ್ಣ ಮಗುಗೆ ಹಾಕಬೇಕಾದ್ರೆ ನ್ಯಾಚುರಲ್ ಆಗಿ ಏನು ಮಾಡಿ ಹಾಕೋಣ ಅಂತ ಉದ್ದೇಶ ಇತ್ತು, ಅದಕ್ಕೆ ಮಾಡಿದ್ದು ನಾನು. ಸ್ಟಾರ್ಟಿಂಗಲ್ಲಿ ಇದರ ಇನ್ನೊಂದು ರೋಚಕ ಕಥೆ ಇದೆ. ಆಮೇಲೆ MBA ಗ್ರಾಜ್ಯುಯೇಟ್. ನಾನು ಜಾಬ್ ಕ್ವಿಟ್ ಮಾಡಿದ್ದೆ ನನ್ನ ಮಗುಗೆ ತುಂಬ ಚಿಕ್ಕದು ಅಂತ ಹೇಳಿ. ಸೊ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕುಂಕುಮ ಅಲರ್ಜಿ ಇತ್ತು, ಹೊರಗಡೆ ತಂದಿರೋವಂಥದ್ದು. ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ರು, ಕುಂಕುಮವನ್ನು ಹೇಗೆ ನೈಸರ್ಗಿಕವಾಗಿ ಮನೇಲಿ ತಯಾರಿಸ್ಬೋದು ಅಂತ ಹೇಳಿ. ಅದನ್ನು ನೋಡಿಬಿಟ್ಟು ನಾನು ಬರೀ ಅರಿಶಿಣ ಮತ್ತು ನಿಂಬೆಹಣ್ಣಿನ ರಸ ಉಪಯೋಗ ಮಾಡಿ ತಯಾರು ಮಾಡಿದೆ ಕುಂಕುಮವನ್ನು. ಆ್ಯಂಡ್ ಇಟ್ ರಿಯಲಿ ವರ್ಕ್ ಫಾರ್ ಹಿಮ್. ತುಂಬ ಉತ್ತಮವಾಗಿ ಅವರಿಗೆ ಬಳಕೆ ಆಯಿತು. ನಾನೀಗ ಬಳಸಿದ್ದನ್ನು ಮಾಡಿದ್ದನ್ನು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಅಪ್ಲೋಡ್ ಮಾಡಿದೆ. ಆ್ಯಂಡ್ ತುಂಬ ವ್ಯಾಪಕವಾಗಿ ಬಹಳಷ್ಟು ಉತ್ತಮ ರೆಸ್ಪಾನ್ಸ್ ಬಂತು. ಆ್ಯಂಡ್ ದೆನ್ ದ್ಯಾಟ್ ಮೊಮೆಂಟ್ ಐ ಥಾಟ್ ದ್ಯಾಟ್ ಇಷ್ಟು ಮಾರ್ಕೆಟಲ್ಲಿ ಇಷ್ಟು ಬ್ರ್ಯಾಂಡ್ಸ್ ಇದೆ, ಇಷ್ಟು ವೆರೈಟೀಸ್ ಆಫ್ ಕುಂಕುಮ ಮಾಡ್ತಾರೆ, ಯಾಕೆ ನಮ್ಮ ಉತ್ಪನ್ನಗಳಿಗೆ ಇಂಥದೊಂದು ಉತ್ಪನ್ನಕ್ಕೆ ಬೆಲೆ ಸಿಗ್ತಾ ಇದೆ ಅಂತ ಹೇಳಿದರೆ ಯಾಕೆ ಇದನ್ನು ಒಂದು ಪ್ರೊಫೆಷನ್ ಆಗಿ ಮಾಡಬಾರ್ದು ಅಂತ ಹೇಳಿ ಮನೆಯಲ್ಲಿ ತುಂಬ ಒಪೋಸ್ ಬಂತು. ನನ್ನ ಹಸ್ಬೆಂಡ್ ಬಿಟ್ಟು ಮತ್ತು ನನಗೆ ಎಲ್ಲರೂ ಕೂಡ ತುಂಬ ವಿರುದ್ಧವನ್ನೇ ಮಾತಾಡಿದ್ರು. ದಿಸ್ ಇಸ್ ನಾಟ್ ಯುವರ್ ಕಪ್ ಆಫ್ ಟೀ, ಇದೆಲ್ಲ ಚೆನ್ನಾಗಿರಲ್ಲ, ಒಂದು ಒಳ್ಳೆ ಡಿಸೆಂಟ್ ಜಾಬ್ ಸೇರ್ಕೊಳ್ಬೇಕು ಅಂತ. ಆ್ಯಂಡ್ ದಿಸ್ ಇಸ್ ಅ ಡಿಸೆಂಟ್ ಜಾಬ್ ಐ ಆಮ್ ಮೇಕಿಂಗ್ ಆ್ಯಂಡ್ ಐ ವಾಸ್ ಪ್ರೆಟಿ ಕಾನ್ಫಿಡೆಂಟ್ ದಟ್ ದಿಸ್ ವಿಲ್ ವರ್ಕ್ಔಟ್. ಹೀಗೆ ಫರ್ದರ್ ಜರ್ನಿ ಕಂಟಿನ್ಯೂ ಆಯಿತು. ಹೇರ್ ಆಯಿಲ್ ಬಗ್ಗೆ ಕೂಡ ನಾನು ಅದನ್ನು ತಯಾರು ಮಾಡಿಬಿಟ್ಟು ಮಾಡೋದಕ್ಕೆ ಶುರು ಮಾಡಿದೆ. ನಂಗೆ ಸೋಷಿಯಲ್ ಮೀಡಿಯಾನೇ ಒಂದು ಜರಿಯ ಆಗಿತ್ತು ಎಲ್ಲ ಕಡೆ ರೀಚ್ ಆಗೋದಕ್ಕೆ. ಆ್ಯಂಡ್ ದೆನ್ ಫೈನಲಿ ಇಷ್ಟು ಕಾಂಪಿಟೇಷನ್ಸ್ ಇದ್ರು ಕೂಡ ವಿ ಸಸ್ಟೈನ್ಡ್ ಕಂಪ್ಲೀಟ್ಲಿ ಫಾರ್ 4 years. ಈಗ ನನಗೇನು ಬೇಕಿದೆ, ಈಗ ಏನು ನಡೀತಾ ಇದೆ ಅಂತ ಹೇಳಿದರೆ, ಸೋಷಿಯಲ್ ಮೀಡಿಯಾದ ಮುಖಾಂತರ ನಾನು ಜನರಿಗೆ ರೀಚ್ ಆಗ್ತಾ ಇದ್ದೇನೆ. ನಮ್ಮದು ಲಿಸ್ಟೆಡ್ ಕಸ್ಟಮರ್ಸ್ 2,500 ಕಸ್ಟಮರ್ಸ್ ಇದ್ದಾರೆ. ಅದರಲ್ಲಿ ಹೆಚ್ಚಿನವರು ರಿಪೀಟೆಡ್, ಮೋರ್ ದೆನ್ 80% ಜನ ರಿಪೀಟೆಡ್ ಕಸ್ಟಮರ್ಸ್ ಕೂಡ ಇದ್ದಾರೆ. ಫ್ರಮ್ 4 years ದೇ ಆರ್ ಯೂಸಿಂಗ್ ಆರ್ ಪ್ರಾಡಕ್ಟ್ಸ್. ತುಂಬ ಹೆಮ್ಮೆ ಇದೆ. ಈಗ ಮತ್ತು ಲ್ಯಾಬ್ ಟೆಸ್ಟ್ ಕೂಡ ಮಾಡಿದೆ ನಮ್ಮ ಹೇರ್ ಆಯಿಲ್ಗೆ. ಸೊ ಇಟ್ ಕ್ಯಾಮ್ ವೆರಿ ಕ್ಲೀನ್. ನಂಗೆ ತುಂಬ ಖುಷಿ ಇದೆ ಇದರ ಬಗ್ಗೆ. ಇದ್ರ ಜೊತೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇರೋದೇನೆಂದರೆ, ವಿ ಆರ್ ನಾಟ್ ಆ್ಯಡಿಂಗ್ ಕೆಮಿಕಲ್ಸ್ ಟು ಎನ್ವಿರಾನ್ಮೆಂಟ್. ಸಾಮಾನ್ಯವಾಗಿ ಯಾವ್ದಾದ್ರು ಸಾಬೂನಿಂದ ತೊಳೆದಾಗ ಅದರಲ್ಲಿ ಕಡೆಗಿದೆಲ್ಲ ಹೋಗಿ ಸೇರೋದು ನೀರಿಗೆ ಅಥವಾ ಮಣ್ಣಿಗೆ, ಮತ್ತೆ ಅದರಲ್ಲಿರೋ ಕ್ರಿಮಿ ಕೀಟಗಳು, ಮೀನುಗಳು ಎಲ್ಲದಕ್ಕೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದೆಲ್ಲ. ಬಟ್ ನಮ್ಮ ಉತ್ಪನ್ನಗಳನ್ನ ಬಳಸಿದ್ರೆ ಮತ್ತೆ ಅದು ಮೈಕ್ರೋಬ್ ಜರ್ಮಿನೇಟ್ ಆಗೋದನ್ನು ಜಾಸ್ತಿ ಮಾಡುತ್ತೆ, ಮಣ್ಣಲ್ಲಿ ಹೊಡೆದ್ರೆ ಕಡಿಮೆ ಅಂತೂ ಮಾಡಲ್ಲ. ತುಂಬ ಖುಷಿ ಅನಿಸ್ತಾ ಇದೆ ಈ ವಿಚಾರಗಳನ್ನೆಲ್ಲ ಆಲೋಚನೆ ಮಾಡಿದಾಗ, ನಮ್ಮ ಉತ್ಪನ್ನಗಳಿಂದ ಇಷ್ಟ ಆಗತ್ತೆ ಅಂತ. ಸೊ ವಾಟ್ ಐ ನೀಡ್ ರೈಟ್ ನೌ ಫ್ರಮ್ ಬುಲ್ಪು ಇಸ್ ಫಸ್ಟ್ ಒನ್ ಇಸ್ ಮಾರಲ್ ಸಪೋರ್ಟ್. ಯಾಕಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ ತಕ್ಷಣ ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಡ್ತಾರೆ ಜನ. ಅವರು ತುಂಬ ಇದೆಲ್ಲ ವರ್ಕೌಟ್ ಆಗಲ್ಲ, ಇದರಲ್ಲಿ ಲಾಭ ನಷ್ಟ ಏನಿಲ್ಲ, ಸಸ್ಟೈನೇಬಿಲಿಟಿ ಲೈಫ್ ಇಲ್ಲ ಅಂತಾನೆ ಹೇಳುವಂಥವ್ರು ತುಂಬ ಜಾಸ್ತಿ. ಇನ್ಫ್ಯಾಕ್ಟ್ ಕ್ರೆಡಿಟ್ ಕಾರ್ಡ್ ಕೂಡ ಕೊಡಲ್ಲ. ನನ್ನ ವೈಯಕ್ತಿಕ ಅನುಭವ ಇದೆ ಇದರಲ್ಲಿ. ತುಂಬ ಸಮಸ್ಯೆ ಹೆಚ್ಚಿನವ್ರು ಅನುಭವಿಸ್ತಾರೆ ಸೆಲ್ಫ್ ಎಂಪ್ಲಾಯ್ಡ್ ಇದರಲ್ಲಿ. ಆದ್ದರಿಂದ ಫಸ್ಟ್ ನನಗೆ ಮಾರಲ್ ಸಪೋರ್ಟ್ ಬೇಕು. ಎರಡನೇದಾಗಿ ಫೈನಾನ್ಷಿಯಲ್ ಸಪೋರ್ಟ್, ಇಂಡೀಡ್ ಫೈನಾನ್ಷಿಯಲ್ ಸಪೋರ್ಟ್. ಯಾಕಂದರೆ ಇದನ್ನು ಇನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಬಹಳಷ್ಟು ಆಸ್ಪಿರೇಷನ್ ಇದೆ ನನಗೆ. ಇದಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಸು, ಮಷೀನ್ಸು, ಅದ್ರ ಜೊತೆ ಕಂಟೈನರ್ಸ್, ಪ್ಯಾಕಿಂಗ್ ಮಟೀರಿಯಲ್ಸು, ಪ್ರೀಮಿಯಂ ಪ್ರಾಡಕ್ಟ್ ಮಾಡಬೇಕು ಅಂತ, ತುಂಬ ಚೆನ್ನಾಗಿರೋ ಏನೋ ಪ್ಯಾಕಿಂಗ್ ಬೇಕು ಅಂತ ತುಂಬ ಆಸೆ ಇದೆ ನನಗೆ. ಅದಕ್ಕೆ ಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಇನ್ವೆಸ್ಟ್ಮೆಂಟ್ ಬೇಕು. ಎವ್ರಿ ಪೆನಿ ಈಸ್ ವರ್ತ್. ಪ್ರತಿಯೊಂದಕ್ಕೂ ನಾನು ಲೆಕ್ಕ ಕೊಡ್ಬೋದು. ಅಕೌಂಟ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಇದನ್ನು ಖಂಡಿತವಾಗಲೂ ಕೂಡ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಡೆಫಿನೆಟ್ಲಿ ಸಿಗುತ್ತೆ. ನೆಕ್ಸ್ಟ್ ಇಸ್ ಅಬ್ಸಲ್ಯೂಟ್ಲಿ ಮಾರ್ಕೆಟಿಂಗ್ ಸಪೋರ್ಟ್. ಯಾಕಂದರೆ ಮಾರ್ಕೆಟಿಂಗ್ ಈಸ್ ದ ಬ್ಲಡ್ ಇನ್ ದ ಪ್ರಾಡಕ್ಟ್ಸ್. ಯಾಕಂದರೆ ಅದು ಹರಿಯೋದು
ತಿಳಿಯೋದೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಬೆಲೆನೇ ಸಿಗೋದಿಲ್ಲ. ಆದ್ರಿಂದ ನನಗೆ ನೆಕ್ಸ್ಟು ಎಕ್ಸಿಬಿಷನ್ಸ್ ಅಟೆಂಡ್ ಮಾಡಬೇಕು, ಡೋರ್ ಟು ಡೋರ್ ಅಂದರೆ ಐ ಮೀನ್ ಆರ್ಗ್ಯಾನಿಕ್ ರಿಟೇಲರ್ಸ್, ಆರ್ಗ್ಯಾನಿಕ್ ಶಾಪ್ಸನ್ನು ಪರ್ಸನಲಿ ವಿಸಿಟ್ ಮಾಡಿ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ ಉತ್ಪನ್ನಗಳ ಬಗ್ಗೆ. ಬೇರೆ ಬೇರೆ ಕಡೆ ಪ್ರೋಗ್ರಾಮ್ಸ್ ಅನ್ನು ಕಂಡಕ್ಟ್ ಮಾಡಬೇಕು. ಇದೆಲ್ಲದಕ್ಕೂ ಕೂಡ ಐ ನೀಡ್ ಅ ಮಾರ್ಕೆಟಿಂಗ್ ಸಪೋರ್ಟ್. ತುಂಬ 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 ಅವಶ್ಯಕತೆ ಇದೆ ನನಗೆ. ಐ ಹ್ಯಾವ್ ಹಾರ್ಡ್ಲಿ ರೀಚ್ ನಾಟ್ ಇವನ್ 1% ಆಫ್ ದ ಹೋಲ್ ಸೆಗ್ಮೆಂಟ್ ಅಂತಾನೆ ನನಗೆ ಅನಿಸ್ತಾ ಇದೆ. ಐ ನೀಡ್ ದಿಸ್ ಸಪೋರ್ಟ್. ಇಟ್ಸ್ ಅ ವೆರಿ ನೀಶ್ ಮಾರ್ಕೆಟಿಂಗ್ ಟು ಬಿಗಿನ್ ವಿತ್. ತುಂಬ ಚಿಕ್ಕ ಮಾರ್ಕೆಟ್ ಆಗಿತ್ತು, ಬಟ್ ಫರ್ದರ್ ಡೆಫಿನೆಟ್ಲಿ ಇದಕ್ಕೆ ತುಂಬ ವ್ಯಾಪಕವಾದ ರೆಸ್ಪಾನ್ಸ್ ಬಂದೇ ಬರುತ್ತೆ. ಅಟ್ಲೀಸ್ಟ್ ಇನ್ ಫ್ಯೂ ಇಯರ್ಸ್ ಫ್ರಮ್ ನಾವು 3-4 ವರ್ಷಗಳಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್ ಬ್ಯೂಟಿ ಪ್ರಾಡಕ್ಟ್ಸ್ ವಿಲ್ ರೀಚ್ ಇಟ್ಸ್ ಪೀಕ್. ಯಾಕಂದ್ರೆ ಈಗಲೇ ಸದ್ಯಕ್ಕೆ ಜನರಿಗೆ ಹೆಚ್ಚಾಗಿ ದೇ ಆರ್ ಬಂಬಾರ್ಡೆಡ್ ವಿತ್ ಕೆಮಿಕಲ್ಸ್ ರೈಟ್ ಫ್ರಮ್ ದ ಫುಡ್. ಆಹಾರದಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಪ್ರಿಸರ್ವೇಟಿವ್ಸ್ ಆಡ್ ಮಾಡೇ ಮಾಡ್ತಾರೆ. ಅಂಡ್ ರೈಟ್ ನಾವು ವಿ ಡೋಂಟ್ ಡೂ ದ್ಯಾಟ್. ನಾವು ಇದನ್ನ ಮಾಡ್ತಾನೇ ಇಲ್ಲ. ಮ್ಯಾಕ್ಸಿಮಮ್ 9 months is a shelf life of these products, but trust me, it's worth it and it works. ಆದ್ರಿಂದ ನನಗೆ ಎಲ್ಲ ಸಪೋರ್ಟ್ ಬುಲ್ಪುನಿಂದ ಬೇಕೇ ಬೇಕು. ಐ ಅಶ್ಯೂರ್ that this will become very successful brand in future, within very few years. I need this moral, financial and marketing support from Bulpu. Personally speaking, I am a mother of 2 kids. ಒಬ್ಬನಿಗೆ 8 ವರ್ಷ, ಇನ್ನೊಬ್ಬಳು ಪುಟ್ಟ ಮಗು 1.5 ವರ್ಷ. ಐ ಕ್ಯಾನಾಟ್ ಗೋ ಔಟ್ ರೈಟ್ ನೌ. ನನ್ನ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ ನನ್ನ ಮಗುನ ಕೇರ್ ಮಾಡಲೇಬೇಕಾಗತ್ತೆ ಇವಾಗ. ಸೊ ಆಸ್ ಯು ನೋ, ಒಬ್ಳು ಗೃಹಿಣಿ, ಒಂದು 2 ಮಕ್ಕಳು ಇದೆಲ್ಲ ಇದ್ದಾಗ ಒಂದು ಕನಸನ್ನ ನಾವು ಹೆಚ್ಚು ತ್ಯಾಗನೇ ಮಾಡ್ತಾ ಇರ್ತೇವೆ. ಬಟ್ ಆಲ್ಮೋಸ್ಟ್ ತ್ಯಾಗ ತುಂಬಾನೇ ಮಾಡಿದ್ದೀನಿ ನಾನು. ರೈಟ್ ನೌ ಐ ನೀಡ್ ದಿಸ್ ಆಪರ್ಚುನಿಟಿ ಟು ಸರ್ಚ್ ಫಾರ್ ಮೈ ಸೆಲ್ಫ್. ನನ್ನ ವಿಷನ್ ಏನಿದೆ, ನನ್ನ ಗುರಿ ಏನಿದೆ, ರೀಚ್ ಆಗೋದಕ್ಕೆ ನನಗೆ ತುಂಬಾ ತುಂಬಾ ಸಪೋರ್ಟ್ ಬೇಕೇ ಬೇಕು. ಐ ನೀಡ್ ದಿಸ್ ಸಪೋರ್ಟ್. ಯಾಕಂದ್ರೆ ಪ್ರಪಂಚಕ್ಕೆ ಇಂತಹ ಉತ್ಪನ್ನಗಳ ಅವಶ್ಯಕತೆ ಇದೆ. ಲೆಟ್ಸ್ ಮೇಕ್ ದ ಹೋಲ್ ವರ್ಲ್ಡ್ ಬ್ಯೂಟಿಫುಲ್, ದ ಹೋಲ್ ವರ್ಲ್ಡ್ ಪ್ರಿಸರ್ವೇಟಿವ್ ಫ್ರೀ. ಥ್ಯಾಂಕ್ ಯು.